ನಮಸ್ಕಾರ ಎಲ್ರಿಗೂ ಮಾಹಿತಿ ಖಜಾನೆ ಚಾನಲ್ಗೆ ಸ್ವಾಗತ. ಸೊ ಇದು ನನ್ನ ಒಂದು ಫಸ್ಟ್ ವಿಡಿಯೋ. ತುಂಬ ಜನರಿಗೆ ಆಸೆ ಇರುತ್ತೆ ಇಂಡಿಯನ್ ಏರ್ಫೋರ್ಸ್ ಜಾಯ್ನ್ ಆಗಬೇಕು ಅಂತ ಹೇಳಿ. ಸೊ ಜಾಯ್ನ್ ಆಗಬೇಕು ಅಂತಂದರೆ ನಮ್ಮಲ್ಲಿ ಏನೇನು ಕ್ವಾಲಿಫಿಕೇಷನ್ ಇರಬೇಕು, ಹಾಗೆ ನಾವು ಏನೇನು ಎಜುಕೇಷನ್ನ ಮುಗಿಸಿರಬೇಕು, ಅಷ್ಟೇ ಅಲ್ಲದೆ ನಮ್ಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನುವಂಥ ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಇಂಡಿಯನ್ ಏರ್ಫೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಇಲ್ಲ. ನೀವು ಫೀಮೇಲ್ ಆದರೂ ಆಗಿರ್ಬೋದು, ನೀವು ಮೇಲ್ ಆದರೂ ಆಗಿರ್ಬೋದು, ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಸೊ ಫಸ್ಟು ಕ್ವಾಲಿಫಿಕೇಷನ್ ನೀವು ಸೈನ್ಸ್ ಆದರೂ ಮಾಡಿರಲಿ ಅಥವಾ ನೀವು ಆರ್ಟ್ಸ್ ಅಥವಾ ಕಾಮರ್ಸ್ ಕೂಡ ಮಾಡಿರ್ಬೋದು. ಬಟ್ ಆದರೆ ಎಲಿಜಿಬಿಲಿಟಿ ಅಂತ ಅಂದರೆ ಫಿಸಿಕ್ಸ್, ಮ್ಯಾಥ್ಸ್ ನೀವೆರಡು ಪಕ್ಕ ಆಗಿರಬೇಕು. ಅಷ್ಟೇ ಅಲ್ಲದೆ ಇಂಗ್ಲೀಷಲ್ಲಿ 50% ಮಾರ್ಕ್ಸ್ ನಿಮಗೆ ಇರಬೇಕು. ಸೊ ಇಲ್ಲಿ ನೋಡಿದ್ರೆ PUCಯಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಅಂತ ಇದೆ, ಇಲ್ಲೂ ಕೂಡ ಟೋಟಲ್ ಪರ್ಸೆಂಟೇಜು ನಿಮ್ಮದು 50% ಆಗಿರಬೇಕು. ಮತ್ತು ಮ್ಯಾಥ್ಸಲ್ಲಿ ಅಟ್ಲೀಸ್ಟ್ ಕನಿಷ್ಠ ಅಂತಂದರೆ ಒಂದು 50% ಮಾರ್ಕ್ಸ್ ನಿಮಗೆ ಬಂದಿರಬೇಕು. ನೆಕ್ಸ್ಟು ಡೇಟ್ ಆಫ್ ಬರ್ತ್ ನೋಡಿ, 1/1/2005 ಮತ್ತು 1/1/2008 ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು. ಹಾಗೆ ಅಷ್ಟೇ ಅಲ್ಲದೆ ಈ ಒಂದು ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಿಮಗೆ 650 ಒಂದು ಚಾರ್ಜ್ ಆಗುತ್ತೆ. ಸೊ ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದನ್ನು ಅಪ್ಲೈ ಮಾಡಬೇಕು ಅಂತಂದರೆ ನಮ್ಗೆ ಏನೇನು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರಬೇಕು ಅಂತ ನೋಡೋಣ. ನೆಕ್ಸ್ಟು ನಮ್ಮ ಹತ್ರ ಯಾವುದಾದ್ರು ಡಾಕ್ಯುಮೆಂಟ್ಸ್ ಇರಬೇಕು ಅಂತ ನೋಡೋದಾದರೆ SSLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಆಗಿ ಇರಬೇಕು, ಮತ್ತು PUC ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು. ಹಾಗೆ ಅಷ್ಟೇ ಅಲ್ಲದೆ ಆಧಾರ್ ಕಾರ್ಡ್, ಹಾಗೆ ಫೋಟೋ ಮತ್ತು ಸೈನ್ ಇರಬೇಕು. ಇನ್ನೊಂದು ಇಂಪಾರ್ಟೆಂಟ್, ನಮ್ಮಲ್ಲಿ ಡೊಮಿಸಿಲ್ ಸರ್ಟಿಫಿಕೇಟ್ ಅಂತ ಇದೆ, ವಿಳಾಸ ಪ್ರಮಾಣ ಪತ್ರ ಅಂತ ಹೇಳಿ. ಸೊ ಇಷ್ಟು ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇರಬೇಕು ಅಂದರೆ ಅಪ್ಲೈ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಗೊತ್ತಿರ್ಬೋದು ನಿಮಗೆ 27th January 2025 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇದನ್ನು ನೀವು ಆನ್ಲೈನ್ ಆದರೂ ಕೂಡ ನೀವು ಅಪ್ಲೈ ಮಾಡ್ಬೋದು, ಅಥವಾ ಹೊರಗಡೆ ಕೂಡ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡ್ಬೋದು. ಇಷ್ಟ ಆಗಿತ್ತು ಈ ಒಂದು ವಿಡಿಯೋ. ಸೊ ಮುಂದೆ ಬರುವಂತಹ ವಿಡಿಯೋದಲ್ಲಿ ಇನ್ನೂ ಬೇರೆ ರೀತಿಯಾದಂತಹ ಒಂದು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಎಲ್ರಿಗೂ ಹೇಳೋದೇನು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.